ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ತುಮಕೂರು ಹುಡುಗಿ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ವಿಡಿಯೋ ಮಾಡೋದಕ್ಕೆ ಕಾರಣ ಏನು ಅಂತ ಅಂದರೆ, ಸೊ ನನ್ನ ಮನಸ್ಸಿಗೆ ಬಂದಂತಹ ಕೆಲವೊಂದು ಆಲೋಚನೆಗಳನ್ನು ನಾನು ಯೂಶಲಿ ಡೈರಿನಲ್ಲಿ ಬರೀತಾ ಇರ್ತೀನಿ. ಸೊ ಹಾಗಾಗಿ ಇವತ್ತು ಅದು ತುಂಬ ಥಾಟ್ಫುಲ್ ಅಂತ ಅನ್ನಿಸ್ತು. ಹಾಗಾಗಿ ನಿಮ್ಮ ಜೊತೆ ನಾನು ಅದನ್ನು ಶೇರ್ ಮಾಡ್ಕೋಬೇಕು ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಅಂತ ಅಂದರೆ, ಸಿಕ್ಕಿರುವ ಸಮಯವನ್ನು ಚೆನ್ನಾಗಿ ಬಳಸಿಕೊಳ್ಳಬೇಕು. ಅದನ್ನು ಬಿಟ್ಟು ಒಳ್ಳೆ ಟೈಮ್ ಬರುತ್ತೆ ಅಂತ ಕಾಯ್ತಾ ಇದ್ದರೆ ಇರುವಂತಹ ಸಮಯನೂ ಕೂಡ ನಮ್ಮ ಜೊತೆ ಇರೋದಿಲ್ಲ. ಆ ಲೈಫ್ ಟೈಮ್ ಅನ್ನೋದೇನಿದೆ ತುಂಬ ಶಾರ್ಟ್ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಆ್ಯಸ್ ವಿ ನೋ ದ್ಯಾಟ್ ಟುಡೇ ಈಸ್ ದ ಓನ್ಲಿ ಒನ್. ಇಟ್ಸ್ ದೇರ್ ದ ಹೋಪ್. ಟುಮಾರೋ ಇಲ್ಲ, ನಾಳೆ ಅನ್ನೋದು ನಮಗೆ ಗೊತ್ತಿಲ್ಲ. ನಾವು ನಾಳೆ ಎದ್ದೊಳ್ತೀವಿ, ನಾಳೆ ಉಸಿರಾಡ್ತೀವಿ, ನಾಳೆ ತಿಂತೀವಿ, ಇರ್ತೀವಿ, ನಮ್ಮ ಜೊತೆ ಯಾವುದೂ ಕೂಡ ಇರೋದಿಲ್ಲ. ಸೊ ಯಾವುದು ಪರ್ಮನೆಂಟ್ ಇಲ್ಲ ಅನ್ನುವಾಗ ನೀವು ಯಾಕೆ ನಾಳೆ ಅನ್ನೋದ್ರ ಕಡೆ ಓಡ್ತಾ ಇದ್ದೀರಾ? ಸ್ಟಾರ್ಟ್ ಮಾಡಿ. ಇವತ್ತೇ ನೀವೇನೇ ಮಾಡಬೇಕು ಅಂದ್ಕೊಂಡಿದ್ರು ಸ್ಟಾರ್ಟ್ ಟುಡೇ. ಡೂ ಸಮಥಿಂಗ್ ವಾಟ್ ಯು ಲೈಕ್ ಮೋಸ್ಟ್. ಡೋಂಟ್ ಸೀಕ್ ಅ ಪರ್ಮಿಷನ್ ಫ್ರಮ್ ಎನಿವನ್ ಎಲ್ಸ್. ಆ್ಯಂಡ್ ಅಪ್ರೂವಲ್ ಅವಶ್ಯಕತೆ ಇಲ್ಲ. ಸೊಸೈಟಿ ಏನು ಅಂದ್ಕೊಳ್ಳುತ್ತೆ ಅಂತ ಥಿಂಕ್ ಮಾಡಬೇಡಿ. 100% ಹೇಳ್ತೀನಿ, ಸೊಸೈಟಿಗೆ ನಿಮ್ಮ ಬಗ್ಗೆ ಥಿಂಕ್ ಮಾಡೋಷ್ಟು ಟೈಮ್ ಇಲ್ಲ. ಎಲ್ಲರೂ ಕೂಡ ಅವ್ರದ್ದೇ ಆದ ಜೀವನದಲ್ಲಿ, ಅವ್ರದ್ದೇ ಆದ ರೆಸ್ಪಾನ್ಸಿಬಿಲಿಟೀಸ್ನಲ್ಲಿ, ರೇಸ್ನಲ್ಲಿ ಓಡ್ತಾ ಇದ್ದಾರೆ. ಹಾಗಿದ್ದಾಗ ನಿಮ್ಮ ಬಗ್ಗೆ ಯಾರು ಥಿಂಕ್ ಮಾಡ್ತಾರೆ ಹೇಳಿ? ನೀವು ಅಷ್ಟೇ ಥಿಂಕ್ ಮಾಡಬೇಕು. ಸೊ ಪ್ಲೀಸ್, ನಾವು ಅಂದ್ಕೊಳ್ಳೋ ಥರ ಯಾವುದು ಲೇಟ್ ಮಾಡಬೇಡಿ. ಸ್ಟಾರ್ಟ್ ಮಾಡಿ ಇವತ್ತೇ. ಅದು ಒಳ್ಳೆಯದಾಗಿರಲಿ ಕೆಟ್ಟದಾಗಿದ್ದರೆ ಅದರಲ್ಲಿ ನೀವೇನೋ ಒಂದು ಒಳ್ಳೆ ಲೆಸನ್ನ ಕಲಿತೀರಾ. ಒಂದು ವೇಳೆ ಒಳ್ಳೆಯದಾಗಿದ್ದರೆ ಅದು ನಿಮ್ಮನ್ನು ಒಂದು ಒಳ್ಳೆಯ ರೀತಿಯ ಸಕ್ಸಸ್ ಆಗಿರುವಂತಹ ಜರ್ನಿನಲ್ಲಿ ನಿಮ್ಮ ಮುಂದಕ್ಕೆ ಹೋಗ್ತೀರಾ. ಈ ಒಂದು ಕೋಟ್ಸ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.